ಡೀಸೆಲ್ ಬೆಲೆ ಏರಿಕೆಯ ಬಳಿಕ ಈಗ ಮತ್ತೊಂದು ಬರೆ ತೆರಿಗೆ ಹೆಸರಲ್ಲಿ ವಸೂಲಿ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ. ಆಸ್ತಿ ತೆರಿಗೆಯಲ್ಲಿ ಭಾರಿ ಹೆಚ್ಚಳವಾಗಿದೆ. ಜನ ಬೆಚ್ಚು ಬಿದ್ದಿದ್ದಾರೆ. ಆಸ್ತಿ ಮೇಲಿನ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂವನ್ನ ಸರ್ಕಾರ ಹೆಚ್ಚಳ ಮಾಡಿದೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಲ್ಲಿ ತೆರಿಗೆ ಹೆಚ್ಚಳ, ಬೇರೆ ಬೇರೆ ಏರಿಯಾಗಳಲ್ಲೂ ಬೇರೆ ಬೇರೆ ರೀತಿಯ ತೆರಿಗೆ ಹೆಚ್ಚಳ. ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಏರಿಕೆಯಿಂದ ಆಸ್ತಿ ತೆರಿಗೆಯಲ್ಲಿ ಏರಿಕೆಯಾಗಿದ್ದು, ಏಕಾಏಕಿ ಆಸ್ತಿ ತೆರಿಗೆ ಹೆಚ್ಚಳ ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಜನ ಕಿಡಿಕಾರ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ತೆರಿಗೆ ಬರೇನಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಕಳೆದ ಬಾರಿಗಿಂತ 5 ಪಟ್ಟು ಆಸ್ತಿ ತೆರಿಗೆಯನ್ನು ಸರ್ಕಾರ ಹೆಚ್ಚಿಸಿದೆ. ಪಾಲಿಕೆ, ನಗರಸಭೆ, ಪುರಸಭೆ ವಿವಿಧ ಸ್ಲ್ಯಾಬ್ಗಳಲ್ಲಿ ತೆರಿಗೆ ಹೆಚ್ಚಳವಾಗಿದೆ. ಕಳೆದ ವರ್ಷ 80,000 ಪಾವತಿಸಿದ್ದವರಿಗೆ ಈ ವರ್ಷ 1,20,000 ತೆರಿಗೆ. ಚಿಂತಾಮಣಿ ನಗರಸಭೆಯಲ್ಲಿ 30,000 ಪಾವತಿಸ್ತಾ ಇದ್ದವರು 1,00,000 ತೆರಿಗೆ ಕಟ್ಟಬೇಕಾಗಿದೆ. ಮೈಸೂರಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ 50,000 ರೂಪಾಯಿ ತೆರಿಗೆ ಹೆಚ್ಚಳವಾಗಿದ್ದು, ಆಸ್ತಿ ತೆರಿಗೆಯಲ್ಲಾದಂತಹ ಈ ಭಾರಿ ಹೆಚ್ಚಳ ಸಾರ್ವಜನಿಕರನ್ನ ಕಂಗೆಡಿಸಿದೆ. ಈಗ ಇಲ್ಲಿ ನನಗೆ 2 ಪ್ರಾಪರ್ಟೀಸ್ ಇದೆ. ಆಶ್ಚರ್ಯವಾಗಿರುವಂಥ ಒಂದು ಸಂಗತಿ ಏನು ಅಂತಂದರೆ, ಹೋದ ವರ್ಷ ಒಂದು ಪ್ರಾಪರ್ಟಿಗೆ ನಾನು ರೆಗ್ಯುಲರಾಗಿ ಟ್ಯಾಕ್ಸ್ ನಾನು ಕಟ್ತೀನಿ. ಲಾಸ್ಟ್ ಇಯರ್ ನಾನು ಕಟ್ಟಿದ ಟ್ಯಾಕ್ಸ್ ಒಂದು ಪ್ರಾಪರ್ಟಿ ಮೇಲೆ 30,000 ರೂಪಾಯಿ. ಈಗ ಅದೇ ಪ್ರಾಪರ್ಟಿಗೆ ಮತ್ತೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ನೋಟಿಸ್ ಕೇಳಿದಾಗ ಪುರಸಭೆಯಲ್ಲಿ ಅವರು ನಗರಸಭೆಯಲ್ಲಿ ಕೇಳಿದಾಗ ಅವರು ನನಗೆ ಒಂದು ಡಿಮ್ಯಾಂಡ್ ನೋಟಿಸ್ ಕೊಡ್ತಾರೆ. ಅದು ಬಂದು 1,659,000 ಪ್ಲಸ್ ಏನದು ವೇಸ್ಟ್ ಮ್ಯಾನೇಜ್ಮೆಂಟ್ದು ಏನು ಸೆಗ್ರಿಗೇಷನ್, ಗಾರ್ಬೇಜ್ ಸೆಗ್ರಿಗೇಷನ್ಗೆ ಅಂತ ಹೇಳ್ಬಿಟ್ಟು 2,400 ರೂಪಾಯಿ ಕೊಡ್ತಾರೆ. ಇನ್ನೊಂದು ಪ್ರಾಪರ್ಟಿದು ಹೋದ ವರ್ಷ ಕಟ್ಟಿರೋದು 50,000 ಚಿಲ್ಲರೆ. ಈ ವರ್ಷಕ್ಕೆ ಅವರು ಕೊಡೋದು 1,10,28 ಪ್ಲಸ್ 6,600 ರೂಪಾಯಿ ಗಾರ್ಬೇಜ್ ಸೆಗ್ರಿಗೇಷನ್ಗೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.